ನೋಡ್ರಿ ನಾನು ಅವತ್ತು ಬಟ್ಟೆ ತಂದಿದ್ದೆ ಬಿಚ್ಚಿ ನಿಮಗೆ ಎಷ್ಟೆಷ್ಟು ಅಂತ ತೋರಿಸಿದ್ದೆ ನೋಡ್ರಿ. ಇವಾಗ ನನಗೆ ಹಳ್ಳಿ ಒಳಗೆ ಎಷ್ಟು ವ್ಯಾಪಾರ ಆಗೈತಿ ಎಷ್ಟಿಲ್ಲ ಅದ್ರ ಬಗ್ಗೆ ಹೇಳ್ತೀನಿ ನೋಡ್ರಿ. ಇವತ್ತು ಇವು ಏನು 10 ಸೀರೆ ತಂದಿದ್ನಲ್ರಿ, 4 ಸೀರೆ ಮಾರ್ಯಾವ್ರಿ, ಇನ್ನೂ 6 ಸೀರೆ ಅದ ನೋಡ್ರಿ. ಇವು ಬೆಲ್ಟಿನ ಸೀರೆ ಒಂದೇ ಹೋಗೈತ್ರಿ, ಇನ್ನು 5 ಸೀರೆ ಹಂಗೆ ಅದಾವ್ರಿ. ಇವು ನೈಟಿ ತೊಗೊಂಡಾರಿ ಅವರು ಹೋಯ್ತಂದಾರ, ಈ ಕಡೆ ಮ್ಯಾಕ್ ತೆಗಿಡು ಅಂದ್ರೆ ತೆಗಿಟ್ಟು ನೋಡ್ರಿ. ಇಂಥವೇನೈತೆ ಅಲ್ರಿ ಇವತ್ತು ಇವು ಸೀರೆಗಳು 6 ಸೀರೆ ತಂದಿದ್ದೀನಿ ರೀ. ಖಾಲಿ ಆಗ್ಯಾವ, ಒಂದೇ ಉಳ್ದೈತ್ರಿ, ಒಂದೇ ಪೀಸ್ ಉಳ್ದೈತ್ರಿ ಅದು. ಇಂಥವೇನೈತ್ರಿ ಇವು 5 ಸೀರೆ ಇದ್ದು ರೀ, ಇವು 2 ಖಾಲಿ ಆಗ್ಯಾವ, ಇನ್ನು 3 ಪೀಸ್ ಅದಾವ ರೀ. ಇದೊಂದು ರೀ, ಇದೊಂದು. ಇವು ಕೂರಾಗ ಏನೈತ್ರಿ, ಇವು ಕೂರಾಗ ಒಂದೇ ಪೀಸ್ ಹೋಗೈತ್ರಿ. ಇವು ಕೂರಾಗ ಏನು ತಂದಿದ್ನಲ್ರಿ, ಇವು 2 ಪೀಸ್ ಹೋಗ್ಯಾವ್ರಿ. ಇವು ಸ್ಟೋನ್ ಸೀರೆ ಅಂತ ಇದ್ನಲ್ರಿ, ಇವು ಒಂದೇ ಪೀಸ್ ಹೋಗೈತ್ರಿ. ಇದು ಒಂದೇ, ಇವು 2 ಪೀಸ್ ಹೋಗ್ಯಾವ್ರಿ. ಈ ಥರ ಸೀರೆಗಳು ಇವು ನೋಡ್ರಿ, ಇದು ತಂದಿದ್ನಲ್ರಿ, ಏನು ಯಾರು ತೊಗೊಂಡಿಲ್ರಿ ಅವು. ಏನಂದ್ರೆ ನೈಟಿ ರೀ, ನೈಟಿ ಮಾಲ್ ಅಷ್ಟು ಖಾಲಿ ಆಗೈತೆ ನೋಡ್ರಿ. ನೈಟಿ ಅಂದ್ರೆ ಈ ಥರ ತಂದಿದ್ದೀನಿ ರೀ ನಾನು. ನೈಟಿ ಈ ಥರ ತೊಗೊಂಡಿದ್ದೆ, ಅಷ್ಟು ಇನ್ನು 2-3 ಪೀಸ್ ಇಷ್ಟೇ ಉಳ್ದಾವೆ, ಖಾಲಿ ಆಗೈತೆ ನೋಡ್ರಿ ನೈಟಿ ಮೇಲೆ. ಇದು ಮೊದ್ಲಿಂದ ರೀ ನೈಟಿ, ಮೊದ್ಲಿನ ಹೋಗ್ಯಾವ್ರಿ ನೋಡ್ರಿ. ಇದು ನೈಟಿ ಫುಲ್ ಇಲ್ಲಿ ತನಕ ತುಂಬಿತ್ರಿ, ಅಷ್ಟು ಖಾಲಿ ಆಗೈತೆ ನೈಟಿ ಮೇಲೆ. ಇವು ಪತ್ತರೊಳಗೆ 16 ಪತ್ಲ ತಂದಿದ್ನಲ್ರಿ, ಒಂದು 10 ಪತ್ಲ ಮಾರ್ಯಾವ್ರಿ, ಉಳ್ಕ್ಯದ ಹಂಗೆ ಅದ ನೋಡ್ರಿ. ಒಂದಿಷ್ಟು ಟಾಪ್ಗಳು ಹೋಗ್ಯಾವ್ರಿ, ಒಂದು 4 ಲಂಗ ತೊಗೊಂಡಾರಿ. ಇಷ್ಟು ವ್ಯಾಪಾರ ಆಗೈತೆ ನೋಡ್ರಿ. ಯಾಕಂದ್ರೆ ಹಳ್ಳಿ ಕಡೆ ವ್ಯಾಪಾರ ಆಗುತ್ತಂದ್ರೆ ಕಮ್ಮಿ. ನಿಮ್ಮ ಹತ್ರ ಇವತ್ತು ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಕತ್ತೀನಿ ಅಂದ್ರೆ, ಇವತ್ತು ಚಂತನೇ ಇದೇ ಆಗೈತೆ ರೀ. ನಿಮ್ಮ ಬಟ್ಟೆ ಸನಿಯಕ್ಕೆ ಹೋಗೋದಿಲ್ಲ ರೀ, ನಾಳೆ ಹೋಗೋದ್ರ ಆತಂದು ಬಿಟ್ಬಿಟ್ಟು ನೋಡ್ರಿ. ಇವಾಗ ಸಾಯಂಕಾಲ ಆಗೈತೆ ರೀ, ಅದಕ್ಕೆ ನಿಮ್ಮ ಕೂಡ ಹೇಳಿದ್ರೆ ಆತಂತ ಶೇರ್ ಮಾಡಕತ್ತೀನಿ ರೀ. ಯಾಕಂದ್ರೆ ಬಟ್ಟೆನೂ ಒಗಿಬೇಕಂತ ಮಾಡಿದ್ದೀನಿ ರೀ, ಹೊಲಿದು ಆಗಿಲ್ಲ ರೀ, ಬಟ್ಟೆ ಒಗಿದಾಗಿಲ್ಲ. ಯಾಕಂದ್ರೆ ಒಬ್ರು ಹೋಗೋಣ ಒಬ್ರು ಬರೋದ್ರಿ, ಗಿರಾಕಿ ಮತ್ತು ಕೊಡ್ಬೇಕಲ್ರಿ, ಪುರ್ಸೊತ್ತು ಇಲ್ಲದಂಗೆ ಆಗೈತೆ ನೋಡ್ರಿ. ಇವತ್ತು ಬಟ್ಟೆನೂ ಒಗಿದಿಲ್ಲ ರೀ, ಏನಿಲ್ಲ ರೀ, ಇದು ಆಗೈತೆ ನೋಡ್ರಿ. ಈಗ ನಾನು ರಾಟಿ ಟೈಲರಿಂಗ್ ಕೆಲಸ ಮಾಡ್ತೀನಲ್ರಿ, ಅವು 1-2 ನೈಟಿ ಹಿಡಿಬೇಕು ರೀ. ನಾ 1-2 ನೈಟಿಗಳು ಎಲ್ಲ ಹಿಡಿಬೇಕು ರೀ. ಹಿಡಿದಕ್ಕೆ ರೀ ನೋಡ್ರಿ, ಹಳ್ಳಿ ಒಳಗೆ ಹೋಯ್ತಾರ, ಬರೀ ಉದ್ರಿ ಹಚ್ತಾರೆ ನೋಡ್ರಿ, ತಂದು ಕೊಡ್ತಾರೆ. ಉದ್ರಿ ಹಚ್ಚೋದು ಭಾಳ ನೋಡ್ರಿ. ಇದು ಮೊದ್ಲಿನ ಉದ್ರಿ ಐತ್ರಿ, ಕೊಟ್ಟವ್ರು ಕಾಟ್ ಹೊಡೆದೀನಿ ರೀ, ಕೊಳ್ಳೋರು ಇನ್ನೂ ಸ್ವಲ್ಪ ಐತಿ. ಇದ್ರಾಗೂ ಇಷ್ಟು ಉದ್ರಿ ಹಚ್ಚಾರ ನೋಡ್ರಿ. ಇಷ್ಟು ಉದ್ರಿ ಹಚ್ಚಿದ್ರು ಇದೊಂದು ಉದ್ರಿ ಒಂದು 5-6 ಸಾವಿರ ರೂಪಾಯಿ ಆಗ್ತಿರ್ಬೇಕು ರೀ. ನನ್ನ ಕೈಯಾಗ ಒಂದು 10 ಸಾವಿರ ರೂಪಾಯಿ ಬಂದವ್ರಿ. 16 ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ನೋಡ್ರಿ. ಈಗ ನಾ ಬಟ್ಟೆ ತಂದಿಂದ 16 ಸಾವಿರ ರೂಪಾಯಿ ವ್ಯಾಪಾರ ಆದ್ರೆ, ನಾ 80 ಸಾವಿರ ರೂಪಾಯಿ ಮಾಲ್ ಹಾಕಿನಲ್ರಿ. 16 ಸಾವಿರ ಆದ್ರೆ ಎಷ್ಟು ಉಳೈತೆ ನೋಡ್ರಿ. ಇನ್ನೂ 65 ಸಾವಿರ ರೂಪಾಯಿ, ಹೆಚ್ಚು ಕಮ್ಮಿ 64 ಸಾವಿರ ರೂಪಾಯಿ ಉಳಿತು ರೀ. ಇನ್ನು ಇಷ್ಟು ಮಾಲ್ನಾಗ ಇನ್ನೂ 64 ಸಾವಿರ ರೂಪಾಯಿ ಕೂಡಿಸ್ಬೇಕು ನೋಡ್ರಿ. ಎಲ್ಲ ವಜ್ಜೆ ಐತೆ ರೀ, ಕೊಡುತ್ರಿ. ಇಷ್ಟು ಮಾಲನ್ನ ಐತಲ್ರಿ. ಇನ್ನು ನಮ್ಮ ಊರಾಗ ಉಗಾದಿ ಮಾಡಿ ಜಾತ್ರೆ ಐತ್ರಿ, ಕೊಂಡ ಹನುಮತ್ತಿಯವ್ರ ಕೊಂಡ ಐತ್ರಿ. ಎಲ್ಲ ಬಂದ್ರೆ ಅಷ್ಟು ಮಾರ್ತಾರೆ ನೋಡ್ರಿ. ಇಷ್ಟು ಮಾಲು ಐತಿ, ಇನ್ನು ಮಾರ್ತಾವೆ. ನೈಟಿ ಮಾಲೆ ಸರ್ದೈತೆ ನೋಡ್ರಿ, ನೈಟಿ ಖಾಲಿನೇ ಆಗ್ತಾವ್ರಿ. ನೈಟಿ ಲಂಗ ಡೈಲಿ ಯೂಸ್ ಮಾಡುವಲ್ರಿ, ಖಾಲಿ ಆಗಿಬಿಡ್ತಾವ್ರಿ. ಏನು ಮಾಡ್ಬೇಕು ರೀ. ನಾನು ಅವು ಪತ್ಲ 16 ತಂದಿದ್ನಿ ಅಂತ ಹೇಳಿದಲ್ರಿ ತಳಗ ಆಗಳೇ ಅಲ್ರಿ. ಅವು 32 ಪತ್ಲ ತಂದಿದ್ದೀನಿ ರೀ, 10 ಮಾರ್ಯಾವು, ಇನ್ನೂ ಒಂದಿಷ್ಟು ಉಳ್ದಾವ ನೋಡ್ರಿ. ನಾ 16 ಅಂತ ಹೇಳಿದೆ, 10 ಮಾರಿದ್ರೆ ಇನ್ನು 6 ಉಳಿತಾವ್ರಿ. ಅವು ಇಲ್ರಿ 16 ಒಂದು ಕಟ್ 16 ಇರುತ್ತೆ, 2 ಕಟ್ ಹಾಕೊಂಬೈದು. ಇನ್ನೂ ವಿಡಿಯೋದಾಗ ನೋಡಿರ್ಬೇಕ್ರಿ ನೀವು. ಇನ್ನು ವಿಡಿಯೋ ಮಾಡಿದ್ನಲ್ರಿ ಎಷ್ಟು ಬಟ್ಟೆ ತಂದೀನಿ ಅಂತೇಳಿ. ನನಗೆ ಹಂಗೆ ಅಜ್ಮಸ್ 16 ಅಂತೇಳಿ ಹಂಗೆ ಹೇಳ್ಬಿಟ್ಟಿನಿ ರೀ. ಏನು ತಿಳ್ಕೊಬೇಡ್ರಿ, 16 ಮಾಡಿದ್ರೆ 10 ಉಳಿಬೇಕು, ಇಷ್ಟು ಉಳ್ದಾವಲ್ಲ ಬಟ್ಟೆ ಅಂತೇಳಿ ಅಂದ್ಕೊಬೇಡ್ರಿ ನೀವು. ಇವತ್ತು ಮಾತ್ರ ನನಗೆ ಸಾಕಾಗೈತೆ ನೋಡ್ರಿ. ಬಟ್ಟೆ ಕೊಡದೆ ತಲೆನೂ ಸಿಕ್ಕಾಪಟ್ಟೆ ಹೊಡ್ಯಾಕತ್ತೈತೆ ರೀ. ಯಾಕಂದ್ರೆ ಅಷ್ಟು ಉದ್ರಿ ಒಯ್ಯೋರು ಯಾರ ಬಿಡು ಅನ್ನೋ ಹಳ್ಳ್ಯಾಗ ನೋಡ್ರಿ, ನಾವು ಹೇಳೋಕ್ಕಿಂತ ಭಾಳ ಕಮ್ಮಿ ಕೇಳ್ತಾರೆ. ಏನು ಮಾಡ್ಬೇಕು ರೀ, ಕೊಡಬೇಕಲ್ರಿ ಹಳ್ಳಿ ಒಳಗೆ. ಮತ್ತು ಬಟ್ಟೆ ಹಚ್ಕೊಂಡು ವ್ಯಾಪಾರ ಮಾಡ್ಲಿಕ್ಕಂದ್ರೆ ಅವರು ಬೇಡಲ್ಲ ನೋಡ್ರಿ. ಅವ್ರ ಕೂಡನೇ ಸಾಕಾಗತ್ತೆ ರೀ. ಇವತ್ತು ಲಾಗು ಹೊಲಿದೇ ಆಗಿಲ್ಲ ರೀ. ಮತ್ತು ಇವತ್ತೇನು ಕೆಲಸನೇ ಇಲ್ಲ ರೀ. ಮುಂಜಾನೆ ಇಷ್ಟು ಅವಲಕ್ಕಿ ಮಾಡ್ದಕ್ಕೆ ಸಂಜೆಗೆ ಒಂದಿಷ್ಟು ಬೇಸರಾಗಿ ಒಂದಿಷ್ಟು
ನೋಡೋಣ್ರಿ ಸಂಜೆಗೆ ಪಾಸ್ತಾದಾಗ ಒಂದಿಷ್ಟು ಪಾಸ್ತಾ ಮಾಡ್ಬೇಕಂತ ಮಾಡೀನಿ. ಮಾಡಿದ್ರೆ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ರೀ. ಯಾಕಂದ್ರೆ ಭಾಳ ಸುಸ್ತಾಗೈತೆ ರೀ. ಚಂತನ ಹೇಳೋದು ಕೊಡೋದು ಕುಂದ್ರೋದು ಅವ್ರೆಂಥವಂಥ ತೆಗೆದು ಮತ್ತು ಮ್ಯಾಕ್ ಇಡೋದು ಕೆಲಸ ಭಾಳ ಆಗುತ್ತೆ ನೋಡಿರಿ ಇದ್ರದ್ದು. ಒಡ್ಡು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಒಂದೊಂದು ಸಲ ಒಂದು ಬಿಸ್ನೆಸ್ ಬಂದಾಗುತ್ತೆ, ಒಂದೇ ನಡ್ತೈತೆ ನೋಡಿರಿ. ಮತ್ತು ಇದು ಬಟ್ಟೆ ಬಿಸ್ನೆಸ್ ಯಾರು ಬಟ್ಟೆ ಗಿರಾಕಿ ನಾ ಟೈಲರಿಂಗ್ ಬಿಸ್ನೆಸ್ ಮಾಡ್ತೀನಿ ನೋಡಿರಿ. ಯಾವುದಾದ್ರೂ ಒಂದ್ರಾಗ ಒಂದ್ರಾಗ ಹೋಯ್ತೈತೆ ಅಂಥೇಳಿ ಎಲ್ಲ ಥರ ಬಿಸ್ನೆಸ್ ಮಾಡ್ಬೇಕು ನೋಡಿರಿ. ಅದಕ್ಕೆ ನಾನು ಎರಡೂ ಮಾಡ್ತೀನಿ ನೋಡಿರಿ. ಇವತ್ತು ಸೋಮವಾರ್ಲಾಗ ನೋಡಿರಿ. ಸೋಮವಾರ ಮಾತ್ರ ನನಗೆ ಅಷ್ಟು 5 ನಿಮಿಷ ಮುಂಜಾನೆ ಬರಾಕತ್ತವ್ರು ಚಂತನ 6 ತನಕ ಬಂದಾವ ರೀ. ನನಗೆ ಪುರ್ಸೊತ್ತಿರಲಿಲ್ಲ ಅಂತ ಹೇಳ್ಬೋದು ನೋಡಿರಿ. ಇವತ್ತು ವ್ಯಾಪಾರ ಆಗೈತೆ ರೀ. ಒಂದು 4,000 ರೂಪಾಯಿ ವ್ಯಾಪಾರ ಆಗೈತೆ ನೋಡಿರಿ ಹಳ್ಳಿ ಒಳಗೆ. ಇವತ್ತು ಇಷ್ಟು ದಿನದಾಗ ಇವತ್ತನ ವ್ಯಾಪಾರ ಜೋರು ಅಂತ ಹೇಳ್ಬೋದು ನೋಡಿರಿ. ಇವತ್ತು ಭಾಳ ಸುಸ್ತೂ ಆಗೈತೆ ರೀ. ನನಗೆ ನೆಗಡಿ ಬಂದಂಗೆ ಆಗೈತೆ ರೀ. ದನಿನೂ ದಪ್ಪ ಆಗೈತಿ. ಈಗ ನೋಡಿರಿ ನಾನು ಮುಂಜಾನೆ ಒಂದಿಷ್ಟು ಅವಲಕ್ಕಿ ಮಾಡಿದ್ದೀನಿ ರೀ. ಈಗ ಒಂದಿಷ್ಟು ಇವತ್ತು ನೋಡ್ಬೇಕು ರೀ. ರೊಟ್ಟಿ ಮಾಡ್ಬೇಕು ಅಂದಿನ ನನಗೆ ಹಾಲಿಲ್ಲ ರೀ. ಸುಸ್ತು ಭಾಳ ಆತು ರೀ. ಒಮ್ಮಕ್ಕು ಪಾಸ್ತಾ ಇದ್ದವು ರೀ. ಅವೇ ಒಂದಿಷ್ಟು ಮಾಡೀನಿ ನೋಡಿರಿ. ಯಾರಿಗಾದ್ರೂ ಪಾಸ್ತಾ ರೆಸಿಪಿ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ನಿಮ್ಗೆ ಶೇರ್ ಮಾಡ್ತೀನಿ ರೀ. ಪಾಸ್ತಾ ಮಾತ್ರ ನನ್ನ ಮಕ್ಳಿಗೆ ಹಸು ಅನ್ನಕತ್ತಿದ್ರಿ. ಮುಂಜಾನೆ ಅವಲಕ್ಕಿ ಮಾಡಿದ್ದೆ. ಮಧ್ಯಾಹ್ನನೂ ಅಡುಗೆ ಮಾಡೋದಾಗಲಿಲ್ಲ ರೀ. ಒಬ್ರು ಬಿಡೋಣ ಒಬ್ರು ಬಂದ್ರೆ ಅಡುಗೆ ಮಾಡಕ್ಕೆ ಹೋದ್ರೆ ಈ ಕಡೆ ಕೊಡೋರು ಇಲ್ಲ ನೋಡಿರಿ. ಅದಕ್ಕೆ ಅಡುಗೆ ಮಾಡೋದಾಗಿಲ್ಲ ರೀ. ಇವಾಗ ಪಾಸ್ತಾ ಮಾಡ್ಕೇರಿ ಅವ್ರಿಗೆ ಹಾಕಿ ಕೊಡ್ತೀನಿ ರೀ. ಮೊದಲು ಅವ್ರು ಊಟ ಮಾಡಿರಿ. ಯಾಕಂದ್ರೆ ಹಸ್ತಾರೆ ಅವ್ರು ಉಂಡಿಂದ ನಾನು 2-3 ನೈಟಿ ಹಿಡಿಬೇಕಂದೀನಿ ರೀ. ಆಗೋದಿಲ್ಲ ರೀ. ಭಾಳ ಸುಸ್ತಾಗೈತೆ. ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ರೀ.